ಶಾಂತಿ ಕ್ರಾಂತಿ ರೀ-ರಿಲೀಸ್ ಯಾವಾಗ? ರವಿಚಂದ್ರನ್ ಸಹೋದರ ಸ್ಪಷ್ಟನೆ. ರವಿಚಂದ್ರನ್ಗಾಗಿ ಒಂದು ಟಿಕೆಟ್, ಅಶ್ವವೇಗ ಅಭಿಯಾನಕ್ಕೆ ಸಿಕ್ತು ಭರ್ಜರಿ ರೆಸ್ಪಾನ್ಸ್. ಎಸ್, ಶಾಂತಿ ಕ್ರಾಂತಿ ಸಿನಿಮಾ ಬಂದು ಬರೋಬ್ಬರಿ 32 ವರ್ಷಗಳು ಕಳೆದಿದೆ. ಈಗ ಕರ್ನಾಟಕದಲ್ಲಿ ಮತ್ತೆ ಟ್ರೆಂಡ್ ಆಗ್ತಾ ಇದ್ದು ಶಾಂತಿ ಕ್ರಾಂತಿ ಸಿನಿಮಾ ರೀ-ರಿಲೀಸ್ ಆಗಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ಕೂಡ ಒಂದು ಅಭಿಯಾನವನ್ನ ಕೈಗೊಂಡಿದೆ. ರವಿಚಂದ್ರನ್ ಅವರಿಗಾಗಿ ಒಂದು ಟಿಕೆಟ್. ಈ ಅಭಿಯಾನ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಇದೀಗ ಅಶ್ವವೇಗ ನ್ಯೂಸ್ ಕೈಗೊಂಡಿರುವ ರವಿಚಂದ್ರನ್ ಅವರಿಗಾಗಿ ಒಂದು ಟಿಕೆಟ್ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈಗ ಸ್ವತಃ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಮಾತನಾಡಿದ್ದಾರೆ. ರವಿಚಂದ್ರನ್ ಅಭಿಮಾನಿಗಳು, ಕನ್ನಡ ಸಿನಿ ಪ್ರೇಕ್ಷಕರು ಶಾಂತಿ ಕ್ರಾಂತಿ ಸಿನಿಮಾ ರೀ-ರಿಲೀಸ್ ಮಾಡಿ ಎನ್ನುತ್ತಿದ್ದಾರೆ. ರೀ-ರಿಲೀಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ಬೆಳ್ಳಿ ತೆರೆ ಮೇಲೆ ಬರಬೇಕು, ರಾರಾಜಿಸಬೇಕು ಅಂತ ಅಭಿಮಾನಿಗಳ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 35 ವರ್ಷಗಳ ಹಿಂದೆ ತೆರೆಗೆ ಬಂದಿದ್ದ ಶಾಂತಿ ಕ್ರಾಂತಿ ಸಿನಿಮಾ ಈಗ ಮತ್ತೆ ಹೊಸ ಸಂಚಲನ ಮೂಡಿಸಿದೆ. ದಕ್ಷಿಣ ಭಾರತದ ಮೊದಲ ರಿಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಶಾಂತಿ ಕ್ರಾಂತಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಶಾಂತಿ ಕ್ರಾಂತಿ ಮತ್ತೆ ರೀ-ರಿಲೀಸ್ ಆಗಬೇಕು ಎಂಬ ಒತ್ತಾಯ ಜೋರಾಗಿದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ರೀ-ರಿಲೀಸ್ ಆಗಲಿದೆ ಎಂಬ ಸುದ್ದಿ ಎಲ್ಲೆಡೆ ಕೂಡ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ಈಶ್ವರಿ ಪ್ರೊಡಕ್ಷನ್ಸ್ ಸಂಸ್ಥೆಯಿಂದ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿದೆ. ಇನ್ನು ಶಾಂತಿ ಕ್ರಾಂತಿ ಸಿನಿಮಾ ರೀ-ರಿಲೀಸ್ ಆಗುತ್ತಾ? ಆದ್ರೂ ಯಾವಾಗ ಆಗಬಹುದು? ರವಿಚಂದ್ರನ್ ಏನಂದ್ರು? ಹೀಗೆ ಹಲವು ಪ್ರಶ್ನೆಗಳು ಕೂಡ ಇದ್ವು. ಇದಕ್ಕೆ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಉತ್ತರ ನೀಡಿದ್ದಾರೆ. ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗೆ ನನ್ನ ಅಣ್ಣನಿಗೆ ತೋರಿಸಿರುವ ಪ್ರೀತಿ ಅಪಾರವಾದದ್ದು. ಅದಕ್ಕೆ ನಾವ್ ಯಾವಾಗಲೂ ಚಿರಋಣಿಯಾಗಿರ್ತೇವೆ. ನೀವು ಪ್ರೀತಿ ತೋರಿದ 2-3 ದಿನಕ್ಕೆ ನಾನು ಹಾಗೂ ನಮ್ಮಣ್ಣ ಶಾಂತಿ ಕ್ರಾಂತಿ ರೀ-ರಿಲೀಸ್ ಬಗ್ಗೆ ಮಾತನಾಡಿದ್ವಿ. ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ ಅಂತ ಬಾಲಾಜಿ ವೀರಸ್ವಾಮಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ರೀ-ರಿಲೀಸ್ ಟ್ರೆಂಡ್ ಆಗ್ತಾ ಇದೆ. ಅಭಿಮಾನಿಗಳು ಕೂಡ ಈ ಸಿನಿಮಾ ಮತ್ತೆ ತೆರೆಗೆ ಬರಬೇಕು ಅಂತ ಮನವಿ ಇಟ್ಟಿದ್ದಾರೆ. ಈ ಮನವಿಗೆ ರವಿಚಂದ್ರನ್ ಕೂಡ ಸ್ಪಂದಿಸಿದ್ದಾರೆ. ಆದ್ರೆ 36 ವರ್ಷಗಳ ಹಿಂದೆ ಬಂದಿದ್ದ ಸಿನಿಮಾವನ್ನ ಈಗ ತೆರೆಗೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಬಲವಾದ ಕಾರಣ ಕೂಡ ಇದೆ. ಹೌದು, ಈ ಬಗ್ಗೆ ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ವೀರಸ್ವಾಮಿ ಮಾತನಾಡಿದ್ದಾರೆ. ನಿಮಗೆ ಇವತ್ತು ಒಂದು ಸ್ಪಷ್ಟನೆ ಕೊಡಬೇಕಿದೆ. ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗಿ ಹೋಗಿದೆ. ಹೀಗಾಗಿ ಅದನ್ನ ಇವತ್ತಿನ ಟೆಕ್ನಾಲಜಿಗೆ ತೆಗೆದುಕೊಂಡು ಬಂದು ಮಾಡೋದು ತುಂಬಾ ಕಷ್ಟ. ಬೇರೆ ಬೇರೆ ಸೋರ್ಸ್ ಗಳನ್ನ ನಾವಿನ್ನು ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದ್ರೂ ಸಿಕ್ಕರೆ ಖಂಡಿತವಾಗಿಯೂ ರೀ-ರಿಲೀಸ್ ಮಾಡುವ ಆಸೆ ನಮ್ಮೆಲ್ಲರಿಗೂ ಇದೆ ಅಂತ ಶಾಂತಿ ಕ್ರಾಂತಿ ರೀ-ರಿಲೀಸ್ ಊಹಾಪೋಹಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಬಾಲಾಜಿ. ಜೊತೆಗೆ ಇನ್ನೊಂದು ಸ್ಪಷ್ಟನೆ ಕೂಡ ಕೊಡಬೇಕಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಶಾಂತಿ ಕ್ರಾಂತಿ ಸಿನಿಮಾ ರೀ-ರಿಲೀಸ್ ಮಾಡ್ತಿದ್ದೇವೆ ಎಂಬ ಸುದ್ದಿ ಹಬ್ಬಿದೆ. ಇದು ಸುಳ್ಳು. ಸದ್ಯಕ್ಕಂತೂ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸೋರ್ಸ್ ಕೂಡ ಹುಡುಕುತ್ತಿದ್ದೇವೆ. ನಾವು ಮಾಡ್ತೀವಿ ಅನ್ನುವಾಗ ನಿಮ್ಮಗಳಿಗೆ ಹೇಳಿ ಮಾಡಿಬಿಟ್ಟೆ ಓಂಕಾರ ಹಾಕ್ತೀವಿ ಅಂತ ಹೇಳುವ ಮೂಲಕ ಸದ್ಯಕ್ಕಂತೂ ಶಾಂತಿ ಕ್ರಾಂತಿ ರೀ-ರಿಲೀಸ್ ಆಗಲ್ಲ ಎಂದು ಬಾಲಾಜಿ ವೀರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಹೌದು, ಇನ್ನು 36 ವರ್ಷಗಳ ಹಿಂದೆ ಶಾಂತಿ ಕ್ರಾಂತಿ ಸಿನಿಮಾದ ಆಡಿಯೋ ರೈಟ್ಸ್ ಕೊಂಡುಕೊಂಡಿದ್ದ ಲಹರಿ ಸಂಸ್ಥೆ ಕೂಡ ಸಿನಿಮಾ ರೀ-ರಿಲೀಸ್ಗೆ ಧ್ವನಿಗೂಡಿಸಿದೆ. ಈ ಸಿನಿಮಾದ ಹಾಡುಗಳು ರಿಲೀಸ್ ಆದಾಗ ಅವತ್ತಿಗೆ ದೊಡ್ಡ ಮಟ್ಟದಲ್ಲಿ ಕ್ಯಾಸೆಟ್ಗಳು ಕೂಡ ಸೇಲ್ ಆಗಿತ್ತು. ಎಷ್ಟು ಕ್ಯಾಸೆಟ್ಗಳು ಸೇಲ್ ಆಗಿತ್ತು, ಸಿನಿಮಾದ ಶೂಟಿಂಗ್ ಹೇಗಿತ್ತು, ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ಜೊತೆ ಲಹರಿ ಸಂಸ್ಥೆಯ ಮುಖ್ಯಸ್ಥರಾದ ಲಹರಿ ವೇಲು ಕೂಡ ಮಾತನಾಡಿದ್ದಾರೆ. ಶಾಂತಿ ಕ್ರಾಂತಿ ಒಂದು ಟೈಟ್ಲ್ ಅದ್ಭುತಮ್ಮ. ಅಂದರೆ 30 ವರ್ಷ ಆಗಿರಬೇಕು. ಇವಾಗ ಈಶ್ವರಿ ಪ್ರೊಡಕ್ಷನ್, ವೀರಸ್ವಾಮಿ ಸಾಹೇಬರು, ರವಿಚಂದ್ರನ್ ಸರ್, ಹಂಸಲೇಖ ಅವರ ಕಾಂಬಿನೇಷನ್, ಇದೊಂದು ಅದ್ಭುತವಾದ ಕಾಂಬಿನೇಷನಲ್ಲಿ ನಿರ್ಮಾಣವಾದಂಥ ಸಿನಿಮಾ. ಇದ್ರ ಜೊತೆಗೆ ಇವಾಗ ಸೋಕಾಲ್ಡ್ ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತಾರೋ, ಸೊ ಅವಾಗ ನಾವು ಪ್ಯಾನ್ ಇಂಡಿಯಾ ಇದೆಲ್ಲ ಗೊತ್ತಿರಲಿಲ್ಲ ನಮಗೆ. ನಮಗೆ ಪಂಚಭಾಷೆಗಳಲ್ಲಿ ಒಂದು ಸಿನಿಮಾ ಆಗ್ತಾ ಇದೆ. ಅದು ದಕ್ಷಿಣ ಭಾರತದಿಂದ, ಅದು ಬೆಂಗಳೂರಿಂದ ಕನ್ನಡ ತಾಯಿಯ ಕನ್ನಡ ಧ್ವಜವನ್ನು ಕರ್ನಾಟಕದಲ್ಲದೆ ಹಿಂದಿ, ತೆಲುಗು, ತಮಿಳು 4 ಭಾಷೆಗಳಲ್ಲಾಗಿದೆ ಅವಾಗ.
4 ಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂದರೆ ಏಕೈಕ ಚಿತ್ರ ಅಂದರೆ ಶಾಂತಿ ಕ್ರಾಂತಿ. ಹೌದು, ಪ್ರತಿಯೊಂದು ಭಾಷೆಗಳಲ್ಲೂ ಕೂಡ ಶಾಂತಿ ಕ್ರಾಂತಿ ಸಿನಿಮಾ ಶೂಟಿಂಗ್ ಆಯಿತು. ಒಂದು ಶಾಟ್ ಓಕೆ ಆಗ್ಬೇಕು ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ. ತಮಿಳಿನಲ್ಲಿ ಅಂದ್ರೆ ರಜನಿಕಾಂತ್ ಬಂದು ಶೂಟ್ ಮಾಡ್ತಾ ಇದ್ರು, ತೆಲುಗು ಅಂದಾಗ ನಾಗಾರ್ಜುನ ಬಂದು ಶೂಟ್ ಮಾಡೋರು, ಕೊನೆಗೆ ರವಿಚಂದ್ರನ್ ಇವರಿಬ್ಬರಿಗೂ ಡೈರೆಕ್ಟ್ ಮಾಡಿ ಅವರು ಆಕ್ಟಿಂಗ್ ಮಾಡ್ತಾ ಇದ್ರು. ಯಾವುದೇ ಡಬ್ಬಿಂಗ್ ಇಲ್ಲ. 3 ಜನ ಹೀರೋಗಳಿಗೆ ಶಾಟ್ ಓಕೆ ಆಗಬೇಕು ಅಂದ್ರೆ 3 ಜನ ಹೀರೋಗಳ ಶಾಟ್ ಓಕೆ ಆಗಬೇಕಾಗಿತ್ತು. ಅಷ್ಟು ರಿಸ್ಕ್ ತೆಗೆದುಕೊಂಡು ರವಿಚಂದ್ರನ್ ಶೂಟ್ ಮಾಡಿದ್ದಾರೆ. ವಂಡರ್ಫುಲ್ ವರ್ಕ್. ಅಂದರೆ ಟೆಕ್ನಿಕಲಿ ಭಾಳ ಸೌಂಡ್ ಇತ್ತು. ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಅಡ್ವಾನ್ಸ್ಡ್ ಆಗಿ ಇವರು 10-20 ವರ್ಷದ ಮುಂಚೆ ಏನು ಬೇಕು ಅವಾಗ ತಿಕ್ ಮಾಡಿಬಿಟ್ಟಿದ್ರು. ಒಂದು ಫ್ರೇಮನ್ನು ನೋಡಿ, ಆ ಸಿನಿಮಾ ರಿಲೀಸ್ ಆಗುತ್ತೆ. ಸೋಕಾಲ್ ನಮ್ಮ 6.5 ಕೋಟಿ ಜನ ಕನ್ನಡಿಗರು ಮತ್ತೆ ಶಾಂತಿ ಕ್ರಾಂತಿಯನ್ನು ಬೆಳೆಸ್ತಾ ಇದ್ದಾರೆ. ವಿಜೃಂಭಣೆಯಿಂದ ರಜತ ಪರದೆಯಲ್ಲಿ ಬಿಡುಗಡೆ ಆಗಲಿ ಅಂತ ನಾನು ಆಶಿಸ್ತೀನಿ. ಅದಾಗಬೇಕು. ಯಾಕಂತಂದರೆ ಅವ್ರು ಏನು ಮಾಡಿದ್ರು ಅಂತ ಈಗ ಸೋಕಾಲ್ಡ್ ಯುವಕರಿಗೆ ಜೆನ್ಸಿ ಅಂದ್ಬಿಟ್ಟು ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಲ್ಲ, ಅವರೇ ಇದನ್ನು ಪ್ರಮೋಟ್ ಮಾಡಿದ್ದಾರೆ. ಇವಾಗ ಭಾಳ ಸಂತೋಷ ಆಗ್ತಾ ಇದೆ. ಅವರ ಈ ಸಿನಿಮಾ ನೋಡಿದಾಗ ಅಪ್ಪ 36 ವರ್ಷದ ಮುಂಚೆ ಈ ಥರದ್ದು ಮಾಡ್ಲಿಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಭಾಳ ಸಂತೋಷ ಬರ್ತಾರೆ. ಇನ್ನು 10-20 ವರ್ಷಗಳ ಹಿಂದೆ ಏನ್ ಬೇಕು ಅನ್ನೋದನ್ನ ರವಿಚಂದ್ರನ್ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿದ್ರು. ಆಡಿಯೋವನ್ನ ಲಹರಿ ಸಂಸ್ಥೆಯಲ್ಲಿಯೇ ಬಿಡುಗಡೆ ಮಾಡಿದ್ದು, ಮೊದಲ ಬಾರಿಗೆ ಮೊದಲ ದಿನವೇ 1.5 ರಿಂದ 2 ಲಕ್ಷ ಕ್ಯಾಸೆಟ್ಗಳವರೆಗೆ ಮಾರ್ಕೆಟ್ನಲ್ಲಿ ಮಾರಾಟ ಆಗಿತ್ತು. ಅದು ಕೂಡ ಅವತ್ತಿನ ದಿನದಲ್ಲಿ ದಾಖಲೆ ಮಾಡಿದ್ವಿ. ಹಂಸಲೇಖ ಸ್ವರ ಸಂಯೋಜನೆ ಮಾಡಿದ್ರು. 9 ಹಾಡುಗಳು. ಇಷ್ಟು ದೊಡ್ಡ ತಾರಾ ಬಳಗ ಇದ್ದುಕೊಂಡು ಏನೇ ಕಷ್ಟ ಬಂದ್ರೂ ಸಹಿಸಿಕೊಂಡು ಧೈರ್ಯವಾಗಿ ನಿರ್ಮಾಣ ಮಾಡಿದ ಸಿನಿಮಾ ಅಂದ್ರೆ ಅದು ಶಾಂತಿ ಕ್ರಾಂತಿ ಸಿನಿಮಾ. ಈ ಧೈರ್ಯ ಇದ್ದಿದ್ದು ವೀರಸ್ವಾಮಿಯವರಿಗೆ ಮತ್ತು ರವಿಚಂದ್ರನ್ಗೆ ಹಾಗೂ ಈಶ್ವರಿ ಪ್ರೊಡಕ್ಷನ್ ಪಿಕ್ಚರ್ಗೆ ಮಾತ್ರ ಅಂತ ಲಹರಿ ಸಂಸ್ಥೆಯ ಮುಖ್ಯಸ್ಥರಾದ ಲಹರಿ ವೇಲು ಹೇಳಿದ್ದಾರೆ. ಇನ್ನು ಪ್ರೇಮಲೋಕ ಸಿನಿಮಾ ಬಿಡುಗಡೆಯಾದಾಗ ಹಂಸಲೇಖ ಯಾರು ಅಂತ ಕೇಳಿದ್ರು. 11 ಹಾಡಂತೆ ಹಂಸಲೇಖ ಅಂತೆ ಅಂತಾನೂ ಕೂಡ ಆಡಿಕೊಂಡು ಇರೋರು ಇದ್ದಾರೆ. ಬಿಡುಗಡೆ ಆದ ತಕ್ಷಣ ಈಶ್ವರಿ ಫಿಲಿಮ್ಸ್ಗೆ ತಕ್ಷಣ ಯಶಸ್ಸು ಸಿಕ್ಕಿಲ್ಲ. ತುಂಬಾ ನೋವು ತಿಂದಿದ್ದಾರೆ. ಗಾಂಧಿನಗರದಲ್ಲಿ ಕೆಲವೊಬ್ರು ಇವರ ಕತೆ ಮುಗಿತು, ಈಶ್ವರಿ ಕತೆ, ಲಹರಿ ಕತೆ ಕೂಡ ಮುಗಿತು ಅಂತ ಆಡಿಕೊಂಡಿದ್ರು. ಆದ್ರೂ ಕೂಡ ನಾವು ಧೃತಿಗೆಡಲಿಲ್ಲ. 5 ವಾರ ಮುಗಿದ ಬಳಿಕ ದೂರದರ್ಶನ್ನಲ್ಲಿ ಸಾಂಗ್ ಪ್ರಸಾರ ಆಯಿತು. ಆಗ ಬಂದ್ರು ನೋಡಿ ಜನರು. ಆಗ ಫುಲ್ ಯಶಸ್ಸು ಸಿಕ್ತು. ದಕ್ಷಿಣ ಭಾರತದ ದಿಗ್ಗಜರು ಕೂಡ ಒಂದು ಕ್ಷಣ ನಮ್ಮ ಕನ್ನಡ ಧ್ವಜವನ್ನ ತಿರುಗಿ ನೋಡುವಂತೆ ಮಾಡಿದ್ರು. ಶಾಂತಿ ಕ್ರಾಂತಿ ಸಿನಿಮಾ ಒಂದು ಮೈಲಿಗಲ್ಲು. ಆಡಿಯೋನ ಲಹರಿ ಮ್ಯೂಸಿಕಲ್ಲೇ ಲಾಂಚ್ ಮಾಡಿದಾಗ ಮೊದಲ ಬಾರಿಗೆ ಮೊದಲ ದಿನ ಬಿಡುಗಡೆ ದಿನ ಅವಾಗೆಲ್ಲ ಧ್ವನಿ ಸುಳ್ಳಿ ಮಾರ್ಕೆಟ್ 1.5 ರಿಂದ 2 ಲಕ್ಷ ಕ್ಯಾಸೆಟ್ಗಳನ್ನು ಧ್ವನಿ ಸುಳ್ಳಿಯನ್ನು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಆಗಿ ಮಾಡ್ತಿದ್ರು. ಅದು ಒಂದು ರೆಕಾರ್ಡ್ ದಾಖಲೆನೇ ಆ ಕಾಲಕ್ಕೆ. ಸೊ ಮತ್ತೆ ಪ್ರತಿಯೊಂದು ಹಾಡು ನೋಡಿ ತಾವು ಬಹಳ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಹಂಸಲೇಖಾಜಿ ಅವರು ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ, ಸಾಹಿತ್ಯನೂ ಹಂಗೆ ಬರೆದಿದ್ದಾರೆ. ಪ್ರೇಮಲೋಕಲ್ಲಿ 11 ಹಾಡಿತ್ತು, ಇನ್ಕ್ಲೂಡಿಂಗ್ ಬಿಟ್ಸ್ ಎಲ್ಲ ಸೇರಿ. ಶಾಂತಿ ಕ್ರಾಂತಿಲಿ 9 ಹಾಡಿದೆ ಅಂತಂದ್ರೆ ತಮಾಷೆ ಅಲ್ಲ. ಇವಾಗ 4 ಹಾಡು ಮಾಡೋದ್ರಲ್ಲಿ ಸುಸ್ತಾಗ್ಬಿಡ್ತಾರೆ ಇವಾಗ ನಿರ್ಮಾಪಕರು. ತಮಾಷೆ ಅಲ್ಲ. 9 ಹಾಡು ಇಟ್ಕೊಂಡು ಇಷ್ಟು ದೊಡ್ಡ ತಾರಾಗಣ ಇಟ್ಕೊಂಡು ಅವ್ರನ್ನೆಲ್ಲ ಏನೇ ಕಷ್ಟ ಬಂದರೂ ಕೂಡ ಸಹಿಸ್ಕೊಂಡು ಧೈರ್ಯವಾಗಿ ನಿರ್ಮಾಣ ಮಾಡಿದಂಥ ಸಿನಿಮಾ ಶಾಂತಿ ಕ್ರಾಂತಿ. ಅದು ಆ ಧೈರ್ಯ ಮತ್ತು ಇನ್ವೆಸ್ಟ್ಮೆಂಟು ಮಾಡೋಕ್ಕೆ ಧೈರ್ಯ ಇದ್ದಿದ್ದು ವೀರಸ್ವಾಮಿ ಸಾಹೇಬರಿಗೆ, ರವಿಚಂದ್ರನ್ ಸರ್ಗೆ ಮತ್ತೆ ಈಶ್ವರಿ ಪಿಕ್ಚರ್ಸ್ಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಇತ್ತ ರವಿಚಂದ್ರನ್ ಅವರಿಗೆ ವೆಂಕಟರಮಣ ಸ್ವಾಮಿ ಅಂದ್ರೆ ಬಹಳ ಇಷ್ಟ. ಯಾವುದೇ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ 14 ರೀಲ್ಗಳನ್ನ ತಿರುಪತಿಗೆ ಕಳುಹಿಸಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದ ಮೇಲೆ ರಿಲೀಸ್ ಆಗೋದು ರವಿಚಂದ್ರನ್ ಅವರ ಸಿನಿಮಾಗಳು. ಇದು ಅವತ್ತಿನಿಂದ ಇವತ್ತಿನವರೆಗೂ ಅದೇ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಅವರು ದೇವರನ್ನ ನಂಬುತ್ತಾರೆ ಅಂತ ಅಶ್ವವೇಗ ನ್ಯೂಸ್ ಜೊತೆ ಲಹರಿ ವೇಲು ಮಾತನಾಡಿದ್ದಾರೆ. ಫಿಲ್ಮ್ ಬ್ಯೂರೋ ರವಿಕುಮಾರ್ ಸರ್ವಿ.